ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಒಂದು ವಿಡಿಯೋ ಬಂದು ಬರ್ತ್ಡೇ ವಿಡಿಯೋ. ಇದು ಯಾರು ಬರ್ತ್ಡೇ ಅಂತ ಕೇಳ್ತಾ ಇದ್ದೀರಾ? ನನ್ನದೇ ಬರ್ತ್ಡೇ ವಿಡಿಯೋ ಇದು. ನನ್ನ ಬರ್ಡೇನ ಅಂಗಡಿಲಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಅದು ನನ್ನ ಸ್ಟೂಡೆಂಟ್ ಜೊತೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ. ಸಖತ್ ಖುಷಿ ಇದೆ. ಇದೊಂಥರ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಈ ಒಂದು ಬರ್ತ್ಡೇ, ಈ ವರ್ಷದ ಬರ್ತ್ಡೇ ಅಂತ ಹೇಳ್ಬೋದು. ಸಖತ್ ಖುಷಿ ಇತ್ತು ನನಗೆ ಈ ಒಂದು ಬರ್ತ್ಡೇನ. ಅದು ನನ್ನ ಸ್ಟೂಡೆಂಟ್ಗಳ ಜೊತೆ ಎಲ್ಲ ಸೇರಿ ಮಾಡ್ಕೊಳ್ಳೋದು. ಓಕೆ, ಫೈನಲಿ ನಾವು ಗಾನವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹೇಳ್ತೀನಿ, ಗಾನವಿ ಬಂದು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರಲ್ಲ ಅವ್ರ ಮಗಳು, ಅವಳು ಮುಗಿಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ಲು. ಯಾಕೆ ಅಂತ ಹೇಳ್ತೀನಿ. ಓಕೆ, ಅವಳು ಬರಲಿಲ್ಲ. ಹಾಗೆ ಕೇಕ್ನ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ. ನನ್ನ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ. ನನ್ನ ಮಕ್ಕಳು ರಜಾ ಹಾಕೊಂಡ್ಬಿಟ್ಟಿದ್ರು. ಮಮ್ಮಿ ನಿಮ್ಮ ಬರ್ಡೇಗೆ ಸ್ಕೂಲಿಗೆ ಹೋಗೋದಿಲ್ಲ, ರಜಾ ಹಾಕೋತೀವಿ ಅಂತ. ಅವ್ರು ಪ್ರತಿ ವರ್ಷ ರಜಾ ಹಾಕೊಂಡ್ಬಿಡ್ತಾರೆ ನನ್ನ ಬರ್ಡೇಗೆ. ಈ ಸಲ ಎಲ್ಲೂ ಹೋಗಲಿಲ್ಲ ಹೊರಗಡೆ, ಯಾಕೆಂದರೆ ನನಗೆ ಕಾಲು ಏಟಾಗಿತ್ತಲ್ವ. ಆ ರೀಸನ್ಗೆ ನಾನು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ. ಹಂಗಾಗಿ ಓಕೆ, ಕ್ಲಾಸ್ಗಾದ್ರೂ ಹೋಗೋಣ, ಕ್ಲಾಸ್ಗೆ ಇವತ್ತು ರಜಾ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಕ್ಲಾಸಿಗೆ ಬಂದಿದೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆರ್ಟ್ಸ್ ಸಿಂಬಲ್ ಕೊಟ್ಟಿದ್ದೀನಿ ನೋಡಿ. ಅಂದರೆ ಅವ್ರಿಗೆ ಇಲ್ಲಿ ಯೂಟ್ಯೂಬಲ್ಲೆಲ್ಲ ಬರೋದು ಇಷ್ಟ ಇಲ್ಲ. ಅಂದರೆ ಅವ್ರ ಒಪಿನಿಯನ್ ಇರುತ್ತೆ. ಕೆಲವ್ರಿಗೆ ಇಷ್ಟ ಇರುತ್ತೆ ಬರ್ತಾರೆ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ಇದೇ ರೀಸನ್ಗೆ ನಾನು ಯಾರನ್ನೂ ವಿಡಿಯೋ ಮಾಡಿ ತೋರಿಸೋದಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ವಿಡಿಯೋನೇ ಮಾಡೋದಕ್ಕೆ ಹೋಗಲ್ಲ ಸ್ಟೂಡೆಂಟ್ಗಳ್ದು ಯಾರ್ದೂ. ಯಾಕೆಂದರೆ ಅವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಅನ್ನೋ ರೀಸನ್ಗೆ. ಈ ಪ್ರಿಯಾ ಮತ್ತು ಶ್ರುತಿ ಇಬ್ಬರು ಸ್ವಲ್ಪ ನಾಚ್ಕೊಂಡೇ ಬಂದರು ವಿಡಿಯೋಗೆ. ಪಾಪ ಇವ್ರನ್ನ ನಾನು ಹಾಕಲ್ಲ ಅಂತ ಹೇಳಿದೆ. ಕಾವ್ಯ ಟೆನ್ಷನ್ ತಗೊಳ್ಳ. ಕಾವ್ಯ ಅಂತಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ನನ್ನ ಕಾವ್ಯನ. ಬಟ್ ಅವಳು ಇಲ್ಲಿ ಮಿಸ್ ಮಾಡ್ಕೋತಾ ಇದ್ದೀವಿ ಎಲ್ಲರೂ ಕಾವ್ಯನ. ಯಾಕೆ ಅಂತಂದರೆ ಅವಳು ಪಾಪ ಬರೋಳಿದ್ಲು. ಆದರೆ ಅವಳಿಗೆ ನಂಗೆ ಬರ್ತಾಳೆ ಅಂತ ನಾನು ಹೇಳೇ ಇರಲಿಲ್ಲ. ಸೋಮವಾರ ಬಾ ಅಂತ ಹೇಳಿದ್ದೆ, ರಜೆ ಏನು ಇರೋದಿಲ್ಲ ಬಾ ಅಂತ ಹೇಳ್ಬಿಟ್ಟು. ಅವಳು ಬರೋಳಿದ್ಲು ಖುಷಿಯಾಗಿ. ಆದರೆ ಅವಳು ಪಾಪು ಏನೋ ಮೆಟ್ಲ ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ದಂತೆ. ಹಾಗಾಗಿ ಅವಳು ಬರಲಿಲ್ಲ ಅನ್ನೋದು ಸಖತ್ ಬೇಜಾರಾಯಿತು. ನನಗೆ ಬೇಜಾರಾಯಿತು. ಯಾಕೆಂದರೆ ಅದೊಂಥರ ಖುಷಿ ಇರೋದು. ಏನೋ ಒಂಥರ ಅವಳು ಸಖತ್ ಆ್ಯಕ್ಟಿವ್ ಆಗಿರ್ತಾಳೆ. ತುಂಬ ಎನರ್ಜಿ ಇದೆ ಕಾವ್ಯನ ಹತ್ರ ಅಂತ ಹೇಳ್ಬೋದು. ಸಖತ್ ಪಟ ಅಂತ ಮಾತಾಡ್ಕೊಂಡು ಅವಳು ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ಅವಳು ನನ್ನ ಬರ್ತಡೇ ದಿನ ಬರದೇ ಇರೋದು ನನಗೆ ಬೇಜಾರಾಯಿತು. ರಿಯಲಿ ಇರಬೇಕಿತ್ತು ಅವಳು ಅಂತ ಅನ್ನಿಸ್ತು. ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಯಾಕೆಂದರೆ ಎಲ್ಪ್ ಎಲ್ಲ ಮಾಡ್ತಾಯಿದ್ಲು ನೋಡಿ. ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ ನೀವು. ನನಗೆ ಕೊರಿಯರ್ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ಲಲ್ಲ, ಅವಳೇನೇ ಕಾವ್ಯ. ಅವಳು ಬೆಂಗಳೂರಿಂದ ಮಷಿನ್ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಅಂತ ಬರ್ತಾಯಿದ್ದಾಳೆ. ಇವರು ಆರ್ಟ್ ಸಿಂಬಲ್ ಹಾಕಿದ್ದೀನಲ್ಲ, ಅವರು ಊರೆಲ್ಲ ಹೇಳೋದು ಬೇಡ ಅನಿಸುತ್ತೆ. ಅವರು ಕೂಡ ಮಷಿನ್ ಎಂಬ್ರಾಯ್ಡ್ರಿ ಕಲೀಲಿಕ್ಕೆ ಅಂತ ಬರ್ತಾಯಿದ್ದಾರೆ. ಅವ್ರಿಗೆ ಯೂಟ್ಯೂಬಲ್ಲೆಲ್ಲ ಬರೋದು ಇಷ್ಟ ಇಲ್ಲ. ದೂರದಿಂದ ಬರ್ತಾಯಿದ್ದಾರೆ ಪಾಪ ಇವರಿಬ್ಬರು ಇಲ್ಲಿ ಹತ್ರದಿಂದನೇ, ಚನ್ನಪಟ್ಟಣದಿಂದನೇ. ಓಕೆ, ಈ ರೀತಿ ಅಂದರೆ ಬೆಂಗಳೂರು, ಮೈಸೂರು, ಹಾಗೆ ಮಳವಳ್ಳಿ, ಅಲ್ಗೂರು ಈ ಸೈಡಿಂದೆಲ್ಲ ತುಂಬ ಜನ ಬರ್ತಾರೆ. ಅಂದರೆ ಬಸ್ ಫ್ರೀ ಇರೋದು ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾಯಿದೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಿಯಾ ಅವರು ಕೇಕ್ ಕೂಡ ತಂದಿದ್ರು. ಅದನ್ನೇ ಎಲ್ಲರೂ ಕೂಡ ತಿಂತಾ ಇದ್ದೀವಿ. ಚೆನ್ನಾಗಿತ್ತು ಕೇಕು. ಹನಿ ಕೇಕ್ ತಂದಿದ್ರು. ಒಂಥರ ಹ್ಯಾಪಿಯಾಗಿತ್ತು ಈ ವರ್ಷದ ಬರ್ತ್ಡೇ ಅಂತ ಹೇಳ್ಬೋದು. ಆಮೇಲೆ ಗಿಫ್ಟ್ ಎಲ್ಲ ಕೊಟ್ರಪ್ಪ. ನನಗೆ ರಿಯಲಿ ನಾನು ಅದಕ್ಕೋಸ್ಕರ ಬರ್ತ್ಡೇ ಅಂತಲೇ ಹೇಳ್ಕೊಂಡಿರಲಿಲ್ಲ. ಈ ಸ್ಯಾರಿ ಉಟ್ಕೊಂಡಿದ್ದೀನಲ್ಲ, ಆ ಸ್ಯಾರಿನ ಬ್ಲೌಸ್ ಕಾಲು ಏಟಾಗ್ಬಿಟ್ಟಿದೆ ನನಗೆ. ಅದು ಸ್ಟಿಚಿಂಗ್ ಕೂಡ ಮಾಡೋದಕ್ಕಾಗಲ್ಲ. ಕಷ್ಟಪಟ್ಟು ಹೆಂಗೋ ಸ್ಟಿಚಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆಮೇಲೆ ಅವರು ಸೀರೆ ತೊಗೊಂಡು ಬಂದು ಇವಾಗ ಹೊಲ್ಕೋತಾ ಇರೋ ರೀಸನ್ ಏನು ಅಂತೆಲ್ಲ ಕೇಳ್ತಿದ್ರ. ಮತ್ತು ಹೇಳ್ದಿರ ಇರೋದಕ್ಕಾಗಲಿಲ್ಲ ನನಗೆ. ಬ್ಲೌಸ್ ಹೊಲ್ಕೋತಾ ಇರೋದು ಬಂದು ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ನಾ ಬಾಯ್ಬಿಟ್ಬಿಟ್ಟೆ. ನಾನು ಹೇಳ್ಬಾರ್ದು ಇವ್ರು ಯಾರಿಗೂ. ಸೋಮವಾರ ಹಾಗೆ ಸೆಲೆಬ್ರೇಟ್ ಮಾಡೋಣ, ಮಾಮೂಲಿ ಕ್ಲಾಸಿಗೆ ಬರ್ತಾರಲ್ಲ ರೆಗ್ಯುಲರ್, ಹಾಗೆ ಕ್ಲಾಸಿಗೆ ಬರ್ತಾರೆ, ಅವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಪ್ರಿಯಾ ಅವ್ರು ಕೇಳೋ ಕ್ವಶನ್ಗೆ ನನಗೆ ಆನ್ಸರ್ ಮಾಡಿದ್ರೆ ಇರೋಕ್ಕಾಗಲಿಲ್ಲ, ಹೇಳ್ಬಿಟ್ಟೆ. ಆವಾಗ ಈ ಶ್ರುತಿ ಮತ್ತು ಪ್ರಿಯಾ ಅವರಿಬ್ಬರಿಗೂ ಗೊತ್ತಿತ್ತು, ಮತ್ತು ನಂದಿನಿ ಅವ್ರಿಗೆ ಗೊತ್ತಿರಲಿಲ್ಲ, ಕಾವ್ಯನಿಗೂ ಗೊತ್ತಿರಲಿಲ್ಲ. ಇವರಿಬ್ರು ಏನು ಮಾಡಿದ್ದಾರೆ ಗೊತ್ತಾ, ಗಿಫ್ಟ್ ಎಲ್ಲ ತಂದಿದ್ದಾರೆ ನೋಡಿ. ಹೇಳಿದ್ರೆ ಹಿಂಗೆ ಮಾಡಿಬಿಡ್ತಾರೆ, ಗಿಫ್ಟ್ ತರೋದು, ಕೇಕ್ ತರೋದು ಹಂಗೆಲ್ಲ ಮಾಡ್ತಾರೆ. ಅದಕ್ಕೆ ನಾನು ಹೇಳಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಫ್ರೀ ಅವ್ರು ಗಿಫ್ಟ್ ಕೊಡೋಕೆ ಬಂದಿದ್ದಾರೆ. ಬಟ್ ನನಗೆಲ್ಲ ಮಾಡಬಾರ್ದು ನೀವು, ನನ್ನ ಅದಕ್ಕೋಸ್ಕರ ನಾನು ಹೇಳಿರಲಿಲ್ಲ ಅಂತೆಲ್ಲ ಹೇಳ್ತಿದ್ದೀನಿ. ಪಾಪ ಕ್ಯೂಟಾಗಿರೋ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಅಂದರೆ ಅದೇ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ರೀಸನ್ ನನಗೆ ಆ ಥರ. ಅದು ನಾನು ಆಲ್ಮೋಸ್ಟ್ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ನನ್ನ ಬರ್ತಡೇ ಅಂತ. ಅದು ನಮ್ಮನೆ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ನಾನು ಸೆಲೆಬ್ರೇಟ್ ಎಲ್ಲ ಮಾಡಿ ಸಂಜೆ ಆದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಬರ್ತಡೇ ನೀವು ಹೇಳಲೇ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಕ್ಕಪಕ್ಕದಲ್ಲೂ ಅಷ್ಟೇ, ಎಲ್ಲ ಫ್ರೆಂಡ್ ಎಲ್ಲ ಕಡೆಯೂ ಅಷ್ಟೇ ನನ್ನ ಬರ್ತಡೇ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ. ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿ ಪಾಪ ಪ್ರಿಯಾ ಮತ್ತು ಶ್ರುತಿ ಎಲ್ಲ ಮತ್ತು ನಂದಿನಿ ಅವರು ಎಲ್ಲರೂ ಗಿಫ್ಟ್ ಕೊಟ್ಟರು. ಶ್ರುತಿ ಮಗಳು ಗಾನವಿ ಅವಳೇ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲಂತೆ ಗಿಫ್ಟ್ನ. ಬಟ್ ನಮ್ಮ ಶ್ರುತಿ ಹೋಗ್ಬಿಟ್ಟು ಅವಳೇ ಬಿಟ್ಬಿಟ್ಟು ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಮುನ್ಸ್ಕೊಂಡು ಹೊಟ್ಟೋಗಿದ್ದಾಳೆ. ನಾನು ಸೆಲೆಕ್ಟ್ ಮಾಡ್ಕೊಂಡು ಆಂಟಿ ಕೊಡಬೇಕಿತ್ತು, ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಂದಿದ್ದೀರಾ ಅಂತ ಅಂದ್ಕೊಂಡು ಮುನ್ಸ್ಕೊಂಡು ಹೊಟ್ಟೋಗಿದ್ದಾಳೆ. ಬರ್ತಾಳೆ ಲಾಸ್ಟಲ್ಲಿ. ಪಾಪ ಶ್ರುತಿ ಅವರು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗಿ ಕರ್ಕೊಂಡು ಬರ್ತಾರೆ ಅವಳನ್ನು. ಇವಳು ನನ್ನ ಮಗಳು ನೋಡಿ ಕೇಕ್ನ ಬಾರಿಸ್ತಾ ಇದ್ದಾಳೆ, ಬ್ಯಾಟಿಂಗ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿತ್ತು ಕೇಕ್ ಕೂಡ. ಓಕೆ, ಈಗ ಪ್ರಿಯಾ ಅವರೆಲ್ಲ ಎಲ್ರಿಗೂ ಕೇಕ್ನ ಹಾಕಿ ಕೊಡೋಣ ಅಂತ ಅಂದ್ಬಿಟ್ಟು ಕೇಕು ಮಿಕ್ಚರು ಸ್ವಲ್ಪ ಹಂಗೆ ಕಿಟಿ ಪಾರ್ಟಿ ಥರ ಸಿಂಪಲ್ ಆಗಿತ್ತಪ್ಪ ನಮ್ಮ ಬರ್ತಡೇ. ಈ ರೀತಿ ಮಾಡ್ಕೊಂಡಿದ್ವಿ. ಎಲ್ರಿಗೂ ಕೇಕು ಮಿಕ್ಚರೆಲ್ಲ ಹಾಕ್ಕೊಡ್ತಾಯಿದ್ವಿ. ಓಕೆ, ಹೇಗಿತ್ತು ನಮ್ಮ ಒಂದು ಬರ್ತಡೇ?
ಇವ್ರು ಬಂದುಬಿಟ್ಟು ಜ್ಯೋತಿ ಅಂತ ಅಂದ್ಬಿಟ್ಟು ಇವ್ರು ನಮ್ಮ ಫ್ರೆಂಡ್, ಇವರು ಕ್ಲಾಸ್ಗೇನು ಬರೋದಿಲ್ಲ, ಜಸ್ಟ್ ಫ್ರೆಂಡು. ಹಾಗೆ ಕೇಕ್ ಕಟ್ ಮಾಡ್ತಾ ಇದ್ವಲ್ಲ. ಮತ್ತು ಇವ್ರು ಬಂದುಬಿಟ್ಟು ಕೀರ್ತಿ ಅಂತ. ನಾನು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವ್ರನ್ನ. ಬೆಂಗಳೂರಲ್ಲಿ ಇರೋದು ಇವರು ನನ್ನ ಮೈ ಬೆಸ್ಟ್ ಫ್ರೆಂಡ್. ನನಗೆ ಫ್ರೆಂಡ್ ಅಂತಂದರೆ ಏನಾದ್ರು ಬೆಸ್ಟ್ ಫ್ರೆಂಡ್ ಅಂತ ಏನಾದ್ರು ಇದ್ದರೆ ಕೀರ್ತಿ ಮಾತ್ರ. ಕಾರಣ ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋದು, ನನಗೆ ಸಖತ್ ಖುಷಿ ಕೊಡುವಂತಹ ಫ್ರೆಂಡು. ಸ್ವಲ್ಪನೂ ಏನು ನನ್ನಲ್ಲಿ ಅವಳಲ್ಲಿ ಭೇದ ಭಾವ ಇಲ್ಲದೇ ಇರೋಂತಹ ಪ್ಯೂರ್ ಫ್ರೆಂಡ್ಶಿಪ್ ಅಂತಾರಲ್ಲ, ಅದು ಕೀರ್ತಿ ನನ್ನ ನಡುವೆ ಇರುವಂತಹ ಒಂದು ಫ್ರೆಂಡ್ಶಿಪ್. ನಂಗೆ ಅವಳಂದರೆ ತುಂಬ ಇಷ್ಟ. ನನ್ನ ಬರ್ಡೇಗೆ ಅಂತ ಏನು ಬಂದಿರಲಿಲ್ಲ ಕೀರ್ತಿ, ಅಚಾನಕ್ಕಾಗಿ ಅವಳದು ಏನೋ ಒಂದು ಕೆಲ್ಸಕ್ಕೆ ಬಂದಿದ್ಲು ಪಾಪ. ಬಂದು ಹಾಗೇ ಅಂಗಡಿ ಹತ್ರ ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ಹೋದ್ಲು. ಓಕೆ, ಇಲ್ಲಿ ಮತ್ತು ಗಾನವಿ ಬಂದಿದ್ದಾಳೆ ನೋಡಿ. ಇವಾಗ ಗಾನವಿ ಬಂದು ಗಿಫ್ಟ್ ಕೊಡ್ತಾ ಇದ್ದಾಳೆ. ಅವಳೇ ಬಂದು ಕೊಡಲಿ, ನಾನು ಏನು ಈಸ್ಕೊಡಿರಲಿಲ್ಲ. ಶ್ರುತಿ ಅವಳನ್ನ ಹೋಗಿ ಪಾಪ ಕರ್ಕೊಬಂದು ನೆಕ್ಸ್ಟು ನೀನೇ ಗಿಫ್ಟ್ ಕೊಡು ಆಂಟಿಗೆ ಅಂತ ಅಂದ್ಬಿಟ್ಟು ಗಿಫ್ಟನ್ನ ಕೊಡಿಸ್ತಾ ಇದ್ದಾರೆ. ಅವಳು ಸೆಲೆಕ್ಟ್ ಮಾಡಿದ್ದ ರೀತಿಯೇ ಇತ್ತು, ಅಲ್ಲಿ ಮುನ್ಸ್ಕೊಂಡು ಹೆಂಗೆ ಮಾಡ್ತಿದ್ದಾಳೆ ನೋಡಿ. ನೀನಾದರೂ ನಾನು ಸೆಲೆಕ್ಟ್ ಮಾಡಿರೋದು ನಾನು ನೋಡಿ ಸೆಲೆಕ್ಟ್ ಮಾಡಿ ಆಂಟಿ ಕೊಡಬೇಕಿತ್ತು ಪ್ಯಾಕ್ ಮಾಡಿಸಿ, ನೀನು ಹೋಗಿ ಬಿಟ್ಬಿಟ್ಟು ಹೋಗಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಬಂದಿದ್ದೀಯಾ ಅಂತ ಅವಳಿಗೆ ಬೇಜಾರು. ಆ ಕಡೆಗೂ ಬಂದು ಗಿಫ್ಟನ್ನ ಕೊಟ್ಟು ಲಾಸ್ಟಲ್ಲಿ ಸರಿ ಹೋಗ್ತಾಳೆ. ಬಟ್ ಸಖತ್ ಖುಷಿ ಆಯ್ತು ನನಗೆ. ಗಾನವಿ ಏನು ಗಿಫ್ಟ್ ಕೊಟ್ಟಿದ್ದಾಳೆ ಅಂತೆಲ್ಲ ತೋರಿಸ್ತೀನಿ. ಶ್ರುತಿಯವರು ಪ್ರಿಯವರು ಏನು ಗಿಫ್ಟ್ ಕೊಟ್ಟಿದ್ದಾರೆ, ಶ್ರುತಿ ಮಗಳು ಗಾನವಿ ಏನು ಗಿಫ್ಟ್ ಕೊಟ್ಟಿದ್ದಾಳೆ, ನನಗೆ ನಂದಿನಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ಅಯ್ಯಪ್ಪ, ರಿಯಲಿ ನಾನು ಅನ್ಕೊಂಡೇ ಇರಲಿಲ್ಲ ಇವರೆಲ್ಲ ಈ ರೀತಿ ಎಲ್ಲ ಗಿಫ್ಟ್ ಕೊಡ್ತಾರೆ ಅಂತ. ನನಗೆ ಈ ಗಿಫ್ಟೆಲ್ಲ ಕೊಟ್ಬಿಡ್ತಾರೆ ಅನ್ನೋ ರೀಸನ್ಗೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ, ನನ್ನ ಬರ್ತಡೆ ಅಂತ ಅಂದ್ಬಿಟ್ಟು. ಓಕೆ, ನಮ್ಮ ಕೀರ್ತಿ ಟೈಲರಿಂಗ್ ಕಲಿತೀನಿ ಅಂತ ಕೂತಿದ್ದಾಳೆ ನೋಡಿ. ಅವರು ಟೀಚರ್ ಇದ್ದಾರೆ, ಬೆಂಗಳೂರಲ್ಲಿ ಟೀಚರ್ ಕೆಲಸ ಮಾಡ್ತಾರೆ. ಹಾಗೆ ಇನ್ನೊಂದು ಸಾಫ್ಟ್ವೇರ್ ಕಂಪ್ನಿಗೂ ಕೂಡ ಹೋಗ್ತಾರೆ, ಅವರು ಜಾಬ್ ಮಾಡ್ತಾರೆ. ತಮಾಷೆ ರೇಗಿಸ್ತಾ ಇದ್ದೆ ನಾನು, ಯಾವ ಬಟ್ಟೆ ಸ್ಟಿಚ್ ಮಾಡ್ತೀಯ ಬಾರಪ್ಪ, ಇಲ್ಲ ನಾನು ಹೇಳ್ಕೊಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂದರು. ಫೋಟೋ ಸ್ಟೇಷನ್ ನಡೀತಾ ಇದೆ ಇಲ್ಲಿ ಎಲ್ಲರ ಜೊತೆ. ಅವ್ರಿಗೆ ಅರ್ಜೆಂಟ್ ಕೆಲಸ ಇತ್ತು, ಅವಳಿಗೆ ಹೋಗೋಳಿದ್ಲು ಬೆಂಗಳೂರಿಗೆ. ಹಾಗಾಗಿ ಒಂದು ಫೋಟೋ ತೊಗೊಂಡ್ಬಿಡೋಣ, ಅರ್ಜೆಂಟ್ ಮಾಡ್ತಿದ್ದ ಅಂತ ಒಂದು ಫೋಟೋ ಕೂಡ ತೊಗೊಂಡ್ವಿ. ತೊಗೊಂಡು ಮೇ ಬಿ ಈ ಚಾನಲಲ್ಲಿ ಹಾಕಿದ್ದೀನೋ ಇವ್ರ ವಿಡಿಯೋಗಳನ್ನ, ಅಥವಾ ಬೇರೆ ಚಾನಲ್ ಹಾಕಿದ್ದೀನೋ ನೆನಪಿಲ್ಲ ನನಗೆ. ಬಟ್ ಇವ್ರದ್ದು ಜೊತೆ ಒಂದು 2-3 ವಿಡಿಯೋ ಹೊರಗಡೆ ಟೂರೆಲ್ಲ ಹೋದಾಗ ತೆಗೆದಿರೋ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಓಕೆ, ಫೋಟೋ ತೆಗಿತಿದ್ದ ನನ್ನ ಮಗ. ಈಗ ಗಿಫ್ಟ್ ಓಪನ್ ಮಾಡೋಣ. ಏನು ಕೊಟ್ಟಿದ್ದಾಳೆ ಗಾನವಿ ನೋಡೋಣ, ನನಗೂ ಕುತೂಹಲ ಜಾಸ್ತಿ ಇದೆ. ಗಾನವಿ ಏನು ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾತಾಡ್ತಾ ಇದ್ವಿ. ಅವತ್ತಂತೂ ಕ್ಲಾಸ್ ನಡೆಸೇ ಇಲ್ಲ ಬಿಡಿ, ನಾನು ಕ್ಲಾಸ್ ಹೇಳೇ ಕೊಟ್ಟಿಲ್ಲ ಪಾಪ. ನಂದಿನಿ ಅವ್ರಿಗೆ ತುಂಬ ದೂರದಿಂದ ಬಂದಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಕ್ಲಾಸ್ನ ಹೋಗ್ಬಿಟ್ಟು ಅವ್ರಿಗೇನು ಡೌಟ್ಸ್ ಇದೆ ಎಲ್ಲದನ್ನು ಕ್ಲಿಯರ್ ಮಾಡಿಕೊಟ್ಟೆ. ಶ್ರುತಿ ಮತ್ತು ಪ್ರಿಯ ಅವರು ಇವತ್ತೇನು ಕ್ಲಾಸ್ ಬೇಡ ನಮಗೆ, ನಾವೇನು ಪ್ರಾಕ್ಟೀಸ್ ಮಾಡಲ್ಲ, ಮನೇಲೇ ಮಾಡ್ಕೋತೀವಿ, ಇವತ್ತು ಫುಲ್ ಎಂಜಾಯ್ ಅಂತಂದ್ರೆ ಹಿಂಗೆ ಮುಗಿದೋಯ್ತು. ನಾನು ಅಂಗಡಿ ಓಪನ್ ಮಾಡಿದ್ರೆ ಅದು ಹೆಂಗೆ ಸಂಜೆ ಆಗುತ್ತೆ ಅಂತ ರಿಯಲಿ ಗೊತ್ತಾಗಲ್ಲ. ಎಲ್ರಿಗೂ ಹಂಗೆ ಅನ್ಸುತ್ತೆ, ಎಷ್ಟು ಬೇಗ ಟೈಮ್ ಹೊಟ್ಟೋಗ್ಬಿಡುತ್ತಪ್ಪ ಅಂತ ಅನ್ಸುತ್ತೆ. ಹಿಂಗೆ ಬಂದಿರ್ತಾರೆ, ಹಿಂಗೆ ಮತ್ತೆ ನಿಂತ್ಬಿಡ್ತಾರೆ ಹೋಗೋದಿಕ್ಕೆ ರೆಡಿಯಾಗಿ, ಮುಗೀತಾ ಟೈಮು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಈ ಸ್ಯಾರಿ ಬಂದು ನಮ್ಮ ಬರ್ತಡೆಗೆ ಅಂತಲೇ ತೊಗೊಂಡಿದ್ದು. ಇಲ್ಲೇ ಚನ್ನಪಟ್ಟಣದಲ್ಲೇ ತೊಗೊಂಡಪ್ಪ. ನಾನು ಯಾವಾಗೂ ಮೈಸೂರಲ್ಲೇ ಆಲ್ಮೋಸ್ಟ್ ನಾನು ಬಟ್ಟೆ ತೊಗೊಳ್ಳೋದು. ಮೈಸೂರಿಗೆ ಹೊರ್ಟೋಗ್ತಾ ಇದ್ದೆ, ನನ್ನ ಬರ್ತಡೇ ಏನಾದ್ರು ಬರ್ತಾ ಇದೆ ಅಂತಾಗ ಇಂದು ಒಂದು 2-3 ದಿನ ಮುಂಚೆನೇ ಹೋಗಿ ಮೈಸೂರಿಗೆ ಎಲ್ಲ ಶಾಪಿಂಗ್ ಏನೇನು ಬೇಕು ಎಲ್ಲ ಮಾಡ್ಕೊಬರ್ತಾಯಿದ್ದೆ. ಬಟ್ ಈ ಸಲ ಕಾಲು ಲೇಟ್ ಆಗಿರೋದ್ರಿಂದ ನೋಡಿ ನನಗೆ ಮೈಸೂರಿಗೆ ಹೋಗೋದಕ್ಕಾಗಲಿಲ್ಲ, ಎಲ್ಲೂ ಹೋಗೋದಕ್ಕಾಗಲಿಲ್ಲ ಕಾಲು ಲೇಟ್ ಮಾಡಿಕೊಂಡು. ಓಕೆ, ಸರಿ ಚನ್ನಪಟ್ಟಣದಲ್ಲೇ ಒಂದು ತೊಗೊಂಡು ಬರೋಣಪ್ಪ ಅಂತ ಹೋದೆ. ಓಕೆ, ನಾನು ಒಂದು ಲೆವೆಲ್ಗೆ ಒಂದು ಸಿಂಪಲ್ ಆಗಿರೋದು ಒಂದು ಎತ್ಕೊಂಡು ಬಂದೆ, ಸಾಕು ಚೆನ್ನಾಗೈತೆ ಅಂದ್ಬಿಟ್ಟು. ಚೆನ್ನಾಗಿರೋದೇ ಸಿಕ್ತು. ಫ್ರೀ ಅವರು ಮತ್ತು ಶ್ರುತಿ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇವಾಗ ಪ್ರಿಂಟು ಡೋರಿ ಬರುತ್ತಲ್ವಾ, ಪ್ರಿಂಟಿಂದ ಡೋರಿನ ತೆಗೆದು ಹಿಂದೆ ಕಟ್ಟುವಂತಹ ಡಿಸೈನ್ನ ಸ್ಟಿಚ್ ಮಾಡಿದ್ದು. ಅದನ್ನು ಆ ರೀತಿ ಆ ಶೇಪಲ್ಲಿ ಆ ಡಿಸೈನಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸ್ ಕೂಡ. ಅಂದರೆ ಕಾಲು ನೋವಲ್ಲೂ ಸ್ಟಿಚ್ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ಬೇರೆ ಏನಾದ್ರು ಆಗಿದ್ದೀರೋ ರಿಯಲಿ ಸ್ಟಿಚ್ ಮಾಡ್ತಿರಲ್ಲ, ನಾನು ಬರ್ತಡೇಗೆ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಹೋಗಿ ಬ್ಲೌಸ್ನ ತೊಗೊಬಂದು ಸ್ಟಿಚ್ ಮಾಡಿಕೊಂಡೆ. ಕಾಲವಲ್ಲೂ ಕಾಲೆಲ್ಲ ಫುಲ್ ಊದ್ಕೊಂಡ್ಬಿಟ್ಟಿತ್ತು ಆ ಬ್ಲೌಸ್ನ ಸ್ಟಿಚ್ ಮಾಡೋಷ್ಟೇ. ನೋಡ್ತಾ ಇದ್ದೀರಲ್ಲಿ ಗಣೇಶನ ತಂದ್ಕೊಟ್ಟಿದ್ದಾಳೆ, ಸಖತ್ ಕ್ಯೂಟಾಗಿದೆ ಗಣೇಶ. ಅದು ಗೋಲ್ಡ್ ಗಣೇಶ ಚೆನ್ನಾಗೈತೆ. ನಮ್ಮ ಅಂಗಡಿಲಿ ನಾನು ಗಣೇಶನ ಪುಟಾಣಿ ಗಣೇಶನ ಮಾತ್ರ ದೇವ್ರ ಹತ್ರ ಇಟ್ಟಿದ್ದೀನಿ. ಈ ಗಣೇಶನ ನಾನು ಅಂಗಡಿಗೆ ಬಂದರೆ ಏನೋ ಒಂಥರ ಖುಷಿ ಆಗ್ತಾಯಿದೆ ನನಗೆ. ಗಣೇಶನ ಗಾನವಿ ಗಿಫ್ಟ್ ಕೊಟ್ಟಿದ್ದಾಳೆ ನನಗೆ, ಹತ್ತಿರದಿಂದ ತೋರಿಸ್ತೀನಿ ಆಮೇಲೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗಣೇಶ, ಸಖತ್ ಇಷ್ಟ ಆಯ್ತು ನನಗೆ. ಹಾಗೇ ಪ್ರಿಯ ಅವ್ರ ಗಿಫ್ಟ್ ಕೂಡ ಓಪನ್ ಮಾಡ್ತೀನಿ ಇವಾಗ. ಪ್ರಿಯ ಅವ್ರು ಯಾವ ಥರ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ, ನಾವು ಚನ್ನಪಟ್ಟಣದಲ್ಲಿ ಇದ್ಕೊಂಡೇನೆ ನಾನು, ನನಗೆ ಈ ಥರನೂ ಒಂದು ರೀತಿ ಗಿಫ್ಟ್ ಇದೆಯಾ ಅಂತ ಗಿಫ್ಟ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಅದು ಹೇಗಿದೆ ಅಂತಂದರೆ, ಅರಿಶಿನ ಕುಂಕುಮದ್ದು ಈ ಚನ್ನಪಟ್ಟಣದ್ದು ಆಟಿಕೆಗಳು ಗೊಂಬೆ ಬರುತ್ತಲ್ಲ, ಅಂದರೆ ಮರದ್ದು ವುಡ್ಡಿಂದು ಏನು ಬರುತ್ತೆ ಅದರಿಂದ ಮಾಡಿರೋದು, ವುಡ್ಡಿಂದ ಆ ಒಂದು ಅರಿಶಿನ ಕುಂಕುಮದ ಬಟ್ಲನ್ನ ಮಾಡಿರೋದು. ಸಖತ್ ಕ್ಯೂಟಾಗಿದೆ ನನಗೆ. ನೋಡಿದ್ದೀನಿ, ಅಂದರೆ ಚನ್ನಪಟ್ಟಣದಲ್ಲಿ ಸಿಗುವಂಥ ಟೈಲ್ಸ್ ಎಲ್ಲ ನೋಡಿದ್ದೆ.
ಬಟ್ ಈ ರೀತಿ ಅಶೋಕ್ ಕುಂಕುಮದ್ದು ಬಟ್ಲು ಕೂಡ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಸಖತ್ ಕ್ಯೂಟಾಗಿದೆ ಅವ್ರು ಕೊಟ್ಟಿರೋಂಥದ್ದು. ಕ್ಯಾಪ್ ಕೂಡ ಇದೆ ಅದಕ್ಕೆ ಮುಚ್ಚೋದು. ಅಶೋಕ್ ಕುಂಕುಮನ ಹಾಕಿ ಇಟ್ಕೋಬೋದು. ಒಂಥರ ಫ್ಯಾನ್ಸಿಯಾಗಿ ಸಖತ್ತಾಗಿದೆ ಅದು. ಯಾರಿಗಾದ್ರೂ ಬೇಕಂದರೆ ನಮ್ಮ ಚನ್ನಪಟ್ಟಣಕ್ಕೆ ಬನ್ನಿ, ನಮ್ಮ ಚನ್ನಪಟ್ಟಣಕ್ಕೆ ಬಂದು ತಗೊಳ್ಳಿ. ಹತ್ತಿರದಿಂದ ಕೂಡ ಅದನ್ನು ತೋರಿಸ್ತೀನಿ. ಸಖತ್ ಕ್ಯೂಟಾಗಿದೆ. ಅದನ್ನು ಕೂಡ ಓಪನ್ ಮಾಡಿದೆ. ಅದು ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ನೋಡಿ ಅರಿಶಿನ ಕುಂಕುಮದ್ದು ರೆಡ್ ಆ್ಯಂಡ್ ಯೆಲ್ಲೋ ಚೆನ್ನಾಗೈತೆ. ಒಂದಕ್ಕೆ ಅರಿಶಿನ ಹಾಕಿ ಇಟ್ಕೊಳ್ಳೋದು, ಒಂದಕ್ಕೆ ಕುಂಕುಮ ಹಾಕಿ ಇಟ್ಕೊಳ್ಳೋದು. ನಮ್ಮ ಕೀರ್ತಿ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಎಮರ್ಜೆನ್ಸಿ. ಬೆಂಗ್ಳೂರಿಗೆ ಹೋಗ್ಬೇಕು ಇವಾಗ ಅವರು. ಅದಕ್ಕೆ ಅರ್ಜೆಂಟ್ ಮಾಡ್ತಾಯಿದ್ರು, ನಾನು ಹೋಗ್ತೀನಪ್ಪ ಲೇಟ್ ಆಗ್ತಾಯಿದೆ ಅಂತ. ಹಿಡ್ಕೊಂಡಿರ್ಬೇಕು ಮನೆಯಲ್ಲಿ. ಅದೇ ಟೈಟು ಐತೆ. ಸರಿ ಇವಾಗ ಏನು ಜ್ಯೋತಿ ಬರೋದು. ಸರಿ ಈ ಫೋಟೋ ಫ್ರೇಮ್ ಏನಿದೆ ಇದು ನಂದಿನಿ ಅವ್ರು ತಂದು ಕೊಟ್ಟಿರುವಂತಹ ಗಿಫ್ಟ್ ಇದು ನನಗೆ. ಇದನ್ನು ಓಪನ್ ಮಾಡಬೇಕಾದ್ರೆ ಮೇ ಬಿ ಗಣೇಶನ್ನೇನೋ ತಂದುಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೆ. ಗಣೇಶನೇ ಇರಬೇಕಿದ್ದು ಫೋಟೋ ಫ್ರೇಮ್, ಗಣೇಶನ್ ಫ್ರೇಮ್ ತಂದುಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರೆ ಫುಲ್ ಶಾಕ್ ನನಗೆ. ಇಷ್ಟು ಫೋಟೋ ಹೆಂಗೆ ಕಲೆಕ್ಟ್ ಮಾಡಿದ್ರಿ ಇವರು, ಎಷ್ಟು ಫೋಟೋ ಇದೆ ಅಂತ ಅಂದ್ಬಿಟ್ಟು. ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಮಹಿ ಮತ್ತು ನನ್ನನ್ನೇ ಮಧ್ಯದಲ್ಲಿ ಹೈಲೈಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಫೋಟೋಸ್ನ ಇವರು ಕಲೆಕ್ಟ್ ಮಾಡಿ ಒಂದು ಫ್ರೇಮಲ್ಲಿ ಹಾಕಿ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದಾರೆ. ಇದು ನೋಡಿದ ತಕ್ಷಣ ನಂಗೆ ರಿಯಲಿ ಸಖತ್ ಖುಷಿ ಅಂದರೆ ಖುಷಿ ಆಯಿತು. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದೇ ಮಧ್ಯದಲ್ಲಿ ಮಹಿ ಮತ್ತು ನಾನು ಒಂಥರ ಮಹಿನೇ ಹೈಲೈಟ್ ಆಗಿಬಿಟ್ಟಿದ್ದಾರೆ ಇದರಲ್ಲಿ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಕಾವ್ಯ ಒಬ್ಬಳು ಮಿಸ್ ಆಗಿದ್ದಾಳೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಫ್ರೇಮು. ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ, ಕಾವ್ಯ, ಶ್ರುತಿ, ಹಾಗೆ ನಂದಿನಿ ಇಂಥ ಸ್ಟೂಡೆಂಟ್ನ ಪಡೆದಿರೋದಕ್ಕೆ ನಂಗೆ ರಿಯಲಿ ಖುಷಿ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ಓಕೆ, ಫೈನಲಿ ಈ ರೀತಿ ಎಲ್ಲ ಗಿಫ್ಟ್ ಓಪನ್ ಮಾಡಿ ಫುಲ್ ಖುಷಿಪಟ್ಟು ಕೇಕೆಲ್ಲ ಕಟ್ ಮಾಡಿ ಒಂಥರ ಬರ್ತಡೇ ಸಖತ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫೈನಲಿ ಒಂದು ಸ್ವಲ್ಪ ನಂದಿನಿ ಅವ್ರಿಗೆ ಸ್ವಲ್ಪ ಏನೇನು ಡೌಟ್ಸ್ ಇದೆ ಅದೆಲ್ಲ ಹೇಳ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಷಿನ್ ಎಂಬ್ರಾಯ್ಡ್ರಿ ಅವ್ರು ಕಲಿತಾ ಇರೋದು, ಸ್ವಲ್ಪ ಹೇಳ್ಕೊಟ್ಬಿಡೋಣ ಅಂತ ಹೋಗಿ ಕೂತ್ಕೊಂಡೆ. ಮತ್ತು ಶ್ರುತಿ, ಪ್ರಿಯಾ ಅವರು ಏನೂ ಪ್ರಾಕ್ಟೀಸ್ ಮಾಡಲಿಲ್ಲ ಇವತ್ತು. ಹಾಗೆ ಮಾತುಗಳಾಡ್ಕೊಂಡು ಜೋಕ್ ಮಾಡಿಕೊಂಡು ಹಾಗೆ ಕಾಲ ಹರಣ ಆಗೋಯ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತಪ್ಪ. ಬರ್ತ್ಡೇ ದಿನ ಅಂತೂ ಸಖತ್ ಕ್ಯೂಟಾಗಿತ್ತು. ಅದು ಇವರಿಂದನೇ ನನಗೆ ಡಬಲ್ ಖುಷಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಬರ್ತ್ಡೇ. ಇವರಿಂದ ಬರ್ತ್ಡೇ ಚೆನ್ನಾಗಾಯಿತು. ನೋಡಿದ್ರಲ್ಲ, ಇದು ಪ್ರಿಯಾ ಅವ್ರು ಕೊಟ್ಟಿರುವಂಥ ಅರಿಶಿನ ಕುಂಕುಮ ಬಟ್ಲು. ಆವಾಗಲೇ ಹೇಳ್ದಂಗೆ ವುಡ್ಡಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಇದು ಗಣೇಶ ಗಾನವಿ ಕೊಟ್ಟಿರೋದು. ಪ್ರಿಯಾ ಅವ್ರ ಮಗಳು, ಶ್ರುತಿ ಅವ್ರ ಮಗಳು ಗಾನವಿ ಕೊಟ್ಟಿರೋದು. ಚೆನ್ನಾಗೈತೆ. ನಾನು ಅಂಗಡಿಲೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂಗಡಿಲೇ ಇಡ್ತಾಯಿದ್ದೀನಿ ಗಣೇಶನ. ಮತ್ತು ಅರಿಶಿನ ಕುಂಕುಮ ಬಟ್ಲು ಮನೆಗೆ ಎತ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಗಣೇಶ ಖಾಲಿ ಕುತ್ಕೊತಾನೆ ಅಂದ್ಬಿಟ್ಟು ಅದ್ರ ಮುಂದೆನೇ ಇಡೋಣ ಅಂತ ಅರಿಶಿನ ಕುಂಕುಮ ಎಲ್ಲ ತುಂಬಿಟ್ಟು ಅದ್ರ ಗಣೇಶನ ಮುಂದೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಅದಾದ ಚೆನ್ನಾಗಿದೆ ಇದು ಅರಿಶಿನ ಕುಂಕುಮ ಬಟ್ಲು ಅಂತೂ ಕ್ಯೂಟಾಗಿ. ಯಾರಿಗಾದ್ರೂ ಬೇಕಂದರೆ ನಮ್ಮ ಚನ್ನಪಟ್ಟಣದಲ್ಲಿ ಸಿಗುತ್ತೆ, ಬನ್ನಿ. ಓಕೆನಾ? ನೋಡಿದ್ರಲ್ಲ ಈ ವಿಡಿಯೋ ಯಾರಿಗೆಲ್ಲ ಹೇಗೆ ಅನ್ನಿಸ್ತು? ಮೇ ಬಿ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಫ್ಲೈನ್ ಹಾಗೆ ಆನ್ಲೈನ್ ಕ್ಲಾಸ್ ಎರಡೂ ಕೂಡ ನಡೀತಾ ಇದೆ. ನಿಮಗೆ ಇಚ್ಛೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.